ಇನ್ನು ಅನುದಾನ ಬಿಡುಗಡೆಗೆ ಒತ್ತಾಯಿಸಿ ಧಾರವಾಡದಲ್ಲಿ ಶಿಕ್ಷಕರು ನಡೆಸ್ತಾ ಇರುವ ಹೋರಾಟ ಮುಂದುವರೆದಿದೆ. ಶಾಸಕ ಚಂದ್ರಕಾಂತ್ ಬೆಲ್ಲದ್ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಬೆಳಗ್ಗೆಯಷ್ಟೇ ಸಿಎಂ ಶಿಕ್ಷಕರ ಅನುದಾನ ಎಂದು ಸುಮಾರು 60 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರುವುದಾಗಿ ಹೇಳಿದರು. ಆದರೆ ಈ ಅನುದಾನ 1991ಕ್ಕಿಂತ ಮುಂಚೆ ನೇಮಕವಾದ ಶಿಕ್ಷಕರಿಗೆ ಮಾತ್ರ ಅನ್ವಯವಾಗುತ್ತೆ. ಹೀಗಾಗಿ 1991ರ ನಂತರ ನೇಮಕಗೊಂಡ ಶಿಕ್ಷಕರು ಈಗ ಹೋರಾಟ ನಡೆಸುತ್ತಿದ್ದಾರೆ. ಅನುದಾನ ಬಿಡುಗಡೆ ಆಗೋವರೆಗೂ ಹೋರಾಟ ನಿಲ್ಲೋದಿಲ್ಲ ಅಂತ ಶಿಕ್ಷಕರು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಪ್ರತಿಕ್ರಿಯಿಸಿದ ಶಾಸಕ ಚಂದ್ರಕಾಂತ್ ಬೆಲ್ಲದ್ ಬಿಡುಗಡೆ ಮಾಡಿಸಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ. ಸೊ ಬಗ್ಗೆ ಇನ್ನಷ್ಟು ಮಾತಾಡೋಣ. ನಮ್ಮ ಪ್ರತಿನಿಧಿ ಅಮರೇಶ್ ಇದ್ದಾರೆ ನಮ್ಮ ಜೊತೆ ಸಂಪರ್ಕ. ಅಮರೇಶ್, ಇವರ ಪ್ರಮುಖವಾದ ಬೇಡಿಕೆಗಳು ಏನೇನೀಗ? ಹೌದು ಅಮಿತ್, ಏನಂತಂದ್ರೆ ಸುಮಾರು 42 ದಿನಗಳಿಂದ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಉಪ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದಾರೆ. ಇವ್ರ ಬೇಡಿಕೆ ಪ್ರಮುಖವಾಗಿ 1991ರಿಂದ 95ರವರೆಗೆ ಶಾಲೆ ಅನುದಾನಕ್ಕೊಳಪಟ್ಟಿದೆ. ಅನುದಾನಕ್ಕೊಳಪಟ್ಟಂತ ಶಾಲೆಗಳಿಗೆ ಅನುದಾನ ಬಿಡುಗಡೆ ಮಾಡ್ರಿ ಅಂತ ಹೇಳಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೆಳಗ್ಗೆ ಅಷ್ಟೇ ಸಿಎಂ 60 ಕೋಟಿ ರೂಪಾಯಿ ಹಂತ ಹಂತವಾಗಿ ಅನುದಾನ ಬಿಡುಗಡೆ ಮಾಡ್ತೀನಿ ಅನ್ನೋಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಅನುದಾನ ಈಗಾಗಲೇ 60 ಕೋಟಿ ರೂಪಾಯಿ ಹಿಂದೆನೆ ಕೂಡ ಸರ್ಕಾರ ಅದಕ್ಕೆ ಮಂಜೂರಾತಿ ನೀಡಿತ್ತು. ಆದ್ರೆ ಸರ್ಕಾರ ಆ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ. ಇದೀಗ ಸರ್ಕಾರ ಅದನ್ನ 60 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡ್ಲಿಕ್ಕೆ ಒಪ್ಕೊಂಡಿದೆ. ಅದು 1991ಕ್ಕಿಂತ ಮುಂಚೆಯಾದ ಅನುದಾನಕ್ಕೊಳಪಟ್ಟ ಶಾಲೆಗಳಿಗೆ ಮಾತ್ರ. ಆದ್ರೆ ಇಲ್ಲಿ ಧಾರವಾಡದಲ್ಲಿ ನಡೆಸ್ತಿರೋದು 1991ರಿಂದ 95ರವರೆಗೆ ಅನುದಾನಕ್ಕೊಳಪಟ್ಟ ಶಾಲಾ ಶಿಕ್ಷಕರು. ಯಾವುದೇ ರೀತಿ ನಾವು ಸರ್ಕಾರ ನಮಗೆ ಲಿಖಿತ ಪೂರ್ವಕವಾಗಿ ಆದೇಶ ನೀಡುವವರೆಗೆ ನಾವು ಇಲ್ಲಿಂದ ಒಂದು ಹೆಜ್ಜೆನೂ ಕೂಡ ತಗೊಳ್ಳೋದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಇವತ್ತು ಶಾಸಕ ಚಂದ್ರಕಾಂತ್ ಬೆಲ್ಲದ್ ಮನೆಗೆ ಮುತ್ತಿಗೆ ಹಾಕಿದ್ರು ಅಮಿತ್. ಮತ್ತೆ ಅಷ್ಟೇ ಅಲ್ಲ, ಶಾಸಕರು ನೀವು ಒಂದು ಭರವಸೆ ನೀಡುವವರೆಗೆ ಇಲ್ಲಿಂದ ಒಂದು ಹೆಜ್ಜೆನೂ ಕೂಡ ಇಲ್ಲಿಂದ ನಾವು ಹೇಳೋದಿಲ್ಲ ಅನ್ನೋಂತ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಶಾಸಕ ಚಂದ್ರಕಾಂತ್ ಬೆಲ್ಲದ್ ಕೂಡ ಇವತ್ತು ಮುಖ್ಯಮಂತ್ರಿ ಅವರಿಗೆ ನಾನು ಫೋನ್ ನಲ್ಲಿ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳುವಂತ ಒಂದು ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿಗೆ 2 ದಿನ ಉಪವಾಸ ಕಳೆದಿದೆ ಅಮಿತ್. ಇವತ್ತು ನಾಳೆಯಿಂದ ಮತ್ತಷ್ಟು ಈ ಶಿಕ್ಷಕರ ಹೋರಾಟ ತೀವ್ರಗೊಳ್ಳಬಹುದು ಅಂತ ಹೇಳ್ಬೋದು ಅಮಿತ್. ಓಕೆ, ಧನ್ಯವಾದ ಅಮರೇಶ್. ವಿಷಯ ಈಗಾಗಲೇ ಅನುದಾನ ಬಿಡುಗಡೆ ಮಾಡಿರುವುದಾಗಿ ಮುಖ್ಯಮಂತ್ರಿ ಹೇಳಿದರು. ಆದರೆ ಅದು 1991ಕ್ಕಿಂತ ಮುಂಚೆ ಅನುದಾನ ಪಡೆದ ಶಾಲೆಗಳಿಗೆ ಬಿಡುಗಡೆ ಮಾಡಿರೋದು, ನಂತರದವರಿಗೆ ಅನುದಾನ ಬಿಡುಗಡೆ ಮಾಡಿ ಅನ್ನೋ ಮಾತನ್ನು ಹೇಳಿದರು. ಸಿಎಂ 60 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಅನ್ನೋದು ನಮಗಲ್ಲ, ಅದು ಹಿಂದಿದ್ದವರಿಗೆ ಸಿಎಂ ಹಾದಿ ತಪ್ಪಿಸ್ತಾ ಇದ್ದಾರೆ ಅನ್ನೋದು ಹೋರಾಟಗಾರರ ಆರೋಪ.